ಪುಣ್ಯಭೂಮಿ. ನನ್ನ 99 ಮಂದಿ ಸಹೋದರರ ಚಿತಾಭಸ್ಮಗಳನ್ನು ಊಟಿಟ್ಟ ಪುಣ್ಯಭೂಮಿ. ದುರುಳ ದುರ್ಯೋಧನನ ಮನೆಯ ತುತ್ತನ್ನಕ್ಕೆ ದಾಸರಾಗಿ ದಿನಕ್ಕೊಬ್ಬೊಬ್ಬರಂತೆ ಸುನೀಗಿದ ನನ್ನ ಸಹೋದರರ ಚಿತಾಭಸ್ಮಗಳನ್ನು ಊಟಿಟ್ಟ ಪುಣ್ಯಭೂಮಿ. ನನ್ನ ಸಹೋದರರೇ, ನಿಮ್ಮಗ್ರಜನ ಪುಷ್ಪಾಂಜಲಿಯನ್ನು ಸ್ವೀಕರಿಸಿ ಸ್ವೀಕರಿಸಿ ಸ್ವೀಕರಿಸಿ. ನಿನ್ನ ವಂಶವನ್ನು ನಾಶ ಮಾಡಿದ ಆ ಕೌರವನ ವಂಶವನ್ನು ನಾಶ ಮಾಡುವುದಾಗಿ ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು? ನಿನ್ನ ಪ್ರತಿಜ್ಞೆ ಏನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಎತ್ತರವಾದ ಮೊಬಲುಗಳೇ, ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ. ಏನಿ ಅಟ್ಟಾಸದ ಕೇಕೆ, ಊಹಕ ಕುಕ್ಷೀಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ ಈ ಶೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ದುರ್ಯೋಧನ, ನಿನ್ನ ಅಪಜಯದ ಹಠಾತ್ತದ ಅಪಮೃತ್ಯುವಿಗೆ ಅಮಂಗಳವನ್ನೇ ಆಡಿ ಗಾಂಧಾರ ವಂಶಸ್ಥರು ಅರಣವನ್ನು ತೊರೆದು ಅದೆಷ್ಟು ವರ್ಷಗಳು ಕಳೆಯಿತು ಗೊತ್ತೇ ಸುಯೋಧನ? ಅದೆಷ್ಟು ವರ್ಷಗಳು ಕಳೆಯಿತು ಗೊತ್ತೇ? ಗತಿಸಿದ ನೆನಪುಗಳು ಮರುಕಳಿಸಿ ಅನ್ನ ನೀರಿಲ್ಲದೆ ಸುನೀಗಿದವರ ಹಾಂತರ್ನಾದ ನನ್ನ ಕರುಳ ಕುಡಿಯನ್ನು ಹಿಡಿದು ಕಾಡಿಸುತ್ತಿದೆ ಸುಯೋಧನ, ಕಾಡಿಸುತ್ತಿದೆ. ಅಂದು ನನ್ನ ಕಣ್ಣುಗಳಿಗೆ ಆದ ಯಾತನೆ, ನನ್ನ ಸೋದರಿ ಗಾಂಧಾರಿ ದೇವಿಯ ಮಾನಸಿಕ ಯಾತನೆ ಕಂಡು ಕೇಳಿ ಈ ನನ್ನ ಶರೀರವು ಕೊಂದು ಹೋಗಿರುವುದು ಸುಯೋಧನ. ಅಂದು ನೀನು ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ಕತ್ತಲೆಯ ಕಾರಾಗೃಹದಲ್ಲಿರಿಸಿ ದಿನಕ್ಕೊಂದು ಇಡಿಯನ್ನ ಒಂದೇ ಒಂದು ಒರಳೆ ನೀರನ್ನು ಕೊಡುತ್ತಿದೆ ಸುಯೋಧನ, ಒಂದೇ ಒಂದು ಒರಳೆ ನೀರನ್ನು ಕೊಡುತ್ತಿದೆ. ಆ ನನ್ನ ಸಹೋದರರು ಅದೆಲ್ಲವನ್ನೂ ನನಗಾಗಿ ಕೊಡುತ್ತಾ ನಿನ್ನನ್ನು ಶಪಿಸುತ್ತಾ ದಿನಕ್ಕೊಬ್ಬೊಬ್ಬರಂತೆ ಹತರಾಗಿ ಹೋದರು ಸುಯೋಧನ, ಹತರಾಗಿ. ಆ ದಾರುಣ ದೃಶ್ಯವು ನನ್ನ ತುಟಿಪಳದಲ್ಲಿ ಅಚ್ಚಳಿಯದೆ ಉಳಿದು ನಿರಂತರ ರೋಷಾಗ್ನಿ ಜ್ವಾಲೆಯಿಂದ ನೊಂದು ಬೆಂದು ತೃಣವಾಗಿ ಹೋಗಿದ್ದೇನೆ ಸುಯೋಧನ, ತೃಣವಾಗಿ ಹೋಗಿದ್ದೇನೆ. ನನ್ನ ದೇಹವನ್ನು ಅಣುವಣಾಗಿ ತುಂಡರಿಸಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು ಎಂಬ ಮಾತ್ಸರ್ಯದ ಹೊರತಾಗಿ ಬೇರೆ ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ. ದುರ್ವಿಧಿಯ ಹಟ್ಟಹಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರನೊಳಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಾಮಂತ ರಾಜರುಗಳಿಂದ ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳು ಗಾಳಿಗೋಪುರವಾದವು ಸುಯೋಧನ, ಗಾಳಿಗೋಪುರವಾದವು. ನನ್ನ ಶರೀರದಲ್ಲಿ ರೋಷಾಗ್ನಿ ಜ್ವಾಲೆಯು ದಗದಗ 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 ನೆತ್ತಿದೆ ಜ್ವಾಲೆ ದೈವತ್ತಿದೆ ಲೋಕದ ದಗದಗ 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 ನೆತ್ತಿದೆ ದ್ವೇಷ ಜ್ವಾಲೆ ದೈವತ್ತಿದೆ ಲೋಕದ ಹೊರಳಿದ ನಾವು ನೆಲವೆಲ್ಲೂ ಉಳಿದಂತೆ ಸುರುವಂತೆಯೋ ಹೊರಳಿದ ನಾವು ನೆಲವೆಲ್ಲೂ ಉಳಿಯುವುದೆಂದು ಕೊಡುವಂತೆ ದಗದಗ 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 ನೆತ್ತಿದೆ ದ್ವೇಷ ಜ್ವಾಲೆ ದೈವತ್ತಿದೆ ಲೋಕದ
ಒದಗಿಹುದು ತೆರೆಮನಸಾವು ಅಣ್ಣ ತಮ್ಮಂದಿರು ನೂರ್ವರು ನಾವು ನಮಗೊದಗಿಹುದು ತೆರೆಮನಸಾವು ದಗದಗ 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 ನೆತ್ತಿನ ದ್ವೇಷ ಜ್ವಾಲೆ ದೈದುತ್ತಿದೆ ಲೋಕ ಕರಾಳ ಒಬ್ಬನೇ ಉಳಿದಿರಲೀಗ ತೀರಿಸಲು ಸಾಲವ ಬೇಡ ದುರ್ಯೋಧನ ಪೂರ್ವರಲ್ಲೊಬ್ಬನೇ ಉಳಿದಿರಲೀಗ ತೀರಿಸಲು ಸಾಲವ ಬೇಡ ಜಂಬರವಾಗಿರುವುದೆಂದರೆ ಕೇಳು 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 ದುರ್ಯೋಧನ ಜಂಬರವಾಗಿರುವುದೆಂದರೆ ಕೇಳು ವಶಾನವೆನುವುದು ಕೌರವ ನಾಡು ಜಂಬರವಾಗಿರುವುದೆಂದರೆ ಕೇಳು ಮಶಾನವಾಗಿ ಕೌರವ ದಗದಗ 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 ನೆತ್ತಿದೆ ದ್ವೇಷ ಜ್ವಾಲೆ ದಹಿಸುತ್ತಿದೆ ಲೋಕ ಕರಾಳ ದಗದಗ ದಗದಗ ದಗ ದಗ ಆದರೂ ಚಿಂತೆ ಇಲ್ಲ ಸುಯೋಧನ ನೀನು ಯಾವ ರೀತಿ ನನ್ನ ತಮ್ಮಂದಿರನ್ನು ಕೊಲ್ಲಿಸಿದೆಯೋ ಅದೇ ರೀತಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು ಎಂಬ ಹಿರಿಯ ನಾನುಡಿಯಂತೆ ಸುಯೋಧನ ಆದರೂ ಬಾಧಕವಿಲ್ಲ ನಿನ್ನನ್ನು ನಿನ್ನ ರಾಜ್ಯದ ಪದವಿಯನ್ನು ನಿನ್ನ ಅಧಿಕಾರದ ದಾಹವನ್ನು ನಾನು ಸುಯೋಧನ ಅಧಿಕಾರ ದಾಹದಿಂದ ಕೊಬ್ಬಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನಿಜ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಅಧಿಕಾರ ದಾಹದಿಂದ ಕೊಬ್ಬಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನಿಜ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಅತಿಯಾತೆ ತುಂಬಿಹುದು ನಿನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ ಅತಿಯಾತೆ ತುಂಬಿಹುದು ನಿನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ ಇದು ನನ್ನ ತಪ್ಪ ಇಲ್ಲ ನಿನ್ನ ತಪ್ಪ ಇದು ನನ್ನ ತಪ್ಪ ಇಲ್ಲ ನಿನ್ನ ತಪ್ಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಆ ಬ್ರಹ್ಮನ ತಪ್ಪ ಅಧಿಕಾರ ದಾಹದಿಂದ ಕೊಬ್ಬಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನಿಜ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಸೂರದನ್ನುವ ಹಿಡಿದು ನಿಲ್ಲುವ ವೀರ ಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣ ಪಾಪ ಸೂರದನ್ನುವ ಹಿಡಿದು ನಿಲ್ಲುವ ವೀರ ಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಸಿಡಿದೆದ್ದು ನಿಲ್ಲುವನು ಭೀಮಸೇನನು
ತನ್ನ ಗೊದೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು ತನ್ನ ಗಲೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು ಇದು ನನ್ನ ತಪ್ಪ ಇಲ್ಲ ನಿನ್ನ ತಪ್ಪ ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಆ ಬ್ರಹ್ಮನ ತಪ್ಪ ಅಧಿಕಾರ 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 ದಾಹದಿಂದ ಕೊಬ್ಬಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡಿದೆ ನಿಜ ನಾನು ನೋಡಿದೆ ರೋಹಿ ನಾನು ನೋಡಿದೆ ಪಾಪಿ ನಾನು ನೋಡಿದೆ ಅಣ್ಣ ಶಕುನಿ ಅಳಬೇಡಿ ಅಳಬೇಡಿ ನನ್ನ ಸಮೋಗ್ಯ ಸೋದರರೇ ಅಳಬೇಡಿ ನಿಮ್ಮಯ ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ಮಸ್ತಕರುಂಡಗಳಿಂದ ನಿಮಗೆ ನರಕದಲ್ಲಿ ದುರ್ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಶಕುನಿಯಿಂದ ನಿನಗಾಗುವ ಹಿಂಸೆಯೋ ಅತಿ ಭಯಾನಕವಾಗಿದೆ ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರಂತ ರಕ್ತದಿಂದ ಕಳಂಕಿತನನ್ನಾಗಿ ಮಾಡಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ಒಂದೇ ಒಂದು ತೊಟ್ಟು ಕಣ್ಣೀರಿಡುವರಲ್ಲದಂತೆ ಮಾಡಿ ನಿನಗೆ ನರಕದ ಮಾರ್ಗವನ್ನೇ ಹಿಡಿಸುವೆನು ದುರ್ಯೋಧನ ನರಕದ ಮಾರ್ಗವನ್ನೇ ಹಿಡಿಸುವೆನು ಯಾರಿಗೆ ಮಾವ ನರಕದ ಮಾರ್ಗ ಇನ್ನಾರಿಗೆ ನಿನಗೆ ಸುಯೋಧನ ಮತ್ತಿನ್ನೇನಯ್ಯ ನಿನ್ನ ಪರಮವೈಗಳಾದ ಆ ಪಾಂಡವರಿಗೆ ಎನ್ನುತ್ತಿದ್ದೆ ಅಷ್ಟರಲ್ಲಿ ನೀನು ಹೀಗೆ ಹಸಿದೆ ಎಬ್ಬುಲಿಯಂತೆ ಎಬ್ಬಬಿಡುತ್ತಿರುವೆ ಮಾವ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಈ ದುರ್ಯೋಧನನು ಅಸಹಾಯ ಶೂರನು ತನ್ನೆರಡು ತೋಳ್ಬಳಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲನು ಜ್ಞಾತಿ ಹಿಂಸೆ ಸ್ವಹಿತ ಕಲಹ ಇದು ಉಚಿತವಾದ ಕಾರ್ಯವೇ ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು ನಿನ್ನ ಮೇಲಿನ ಅಭಿಮಾನದಿಂದಾಗಿ ನಾನು ಆತನ ಮಾತುಗಳನ್ನು ನಿರಾಕರಿಸಿದನು ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ ಅವನ ಮಾತು ಪರಿಗ್ರಹವಲ್ಲ ಬಿಡಯ್ಯ ಅಣ್ಣ ಸಹೋದರ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ ಅಗ್ಗಜ ಸಹೋದರ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ ಅಗ್ಗಜ ಸಹೋದರ ಅವ ವಿಧಾನ ಮನೆಯೋಳು ಅದ ಮನೋ ತಿಂಡಿಯ ಅಗ್ಗಜ ಸಹೋದರ ವಿದುರಾನ ಮನೆಯೋಳು ಅದ ಮನೋ ತಿಂಡಿಯ ವಿದುರಾನ ಮನೆಯೋಳು ಅದ ಮನೋ ತಿಂಡಿಯ ವಿದುರಾನ ಮನೆಯೋಳು ಅದ ಮನೋ ತಿಂಡಿಯ ಮುದದ ಮುಂದಿಸಿದ ಮಧುಳದೆ ಬರ್ತಾನು ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ ಅಗ್ಗಜ ಸಹೋದರ ಒಲ್ಲ ಗೈದ ಪರಿಯ ಎಲ್ಲವನ್ನು ನೋಡಿ ಅಣ್ಣ ಸಹೋದರ ಒಲ್ಲ ಗೈದ ಪರಿಯ ಎಲ್ಲವನ್ನು ನೋಡಿ ಒಲ್ಲ ಗೈದ ಪರಿಯ ಎಲ್ಲವನ್ನು ನೋಡಿ ಒಲ್ಲ ಗೈದ ಪರಿಯ ಎಲ್ಲವನ್ನು ನೋಡಿ ಇಲ್ಲದೆ ಮನಸ್ಸು ಅಗ್ರಜ ಸಹೋದರ
ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ಅಲ್ಲದೆ ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಅಗ್ರಜ, ಶಾಂತಿ ಸಂಧಾನವನ್ನು ನಡೆಸುವನಂತೆ. ಹೋಗು ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ, ಓ ದರ್ಪಿದ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅಗ್ರಜ, ಆಗಲೇ ರಾಜಪ್ರಾಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸಿರುವನು. ಎಷ್ಟೊಂದು ಅವಹೇಳನವನ್ನ, ಇದು ಎಷ್ಟೊಂದು ಅವಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಮತ್ತೆ ಯದುಪತಿಯು ಭಕ್ತ ಪರಾಧೀನನು ಇರಬಹುದು. ವಿದುರನಂತಹ ಭಕ್ತರು ಆತನಿಗೆ ಮಕ್ತಾರಿರುವರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನಡೆ. ಅಗ್ರಜ, ಎಚ್ಚರಿಕೆ ಎಚ್ಚರಿಕೆ, ಅಡ್ಡ ಎಚ್ಚರಿಕೆ ಎಚ್ಚರಿಕೆ. ಸಹೋದರ, ಎಚ್ಚರಿಕೆ ಎಚ್ಚರಿಕೆ, ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಸುರಾರಿ ಕೃಷ್ಣನ ಕೃತ್ರಿಮ ಮಾನವ ಜಿಲ್ಲೆಯುದಳವೈ ಮುರಾರಿ ಕೃಷ್ಣನ ಮುಕ್ತಿಮ ಜಾಲದ ಮೂಲವ ಯುದಸದಳವೈ. ಎಚ್ಚರಿಕೆ ಎಚ್ಚರಿಕೆ, ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ನಲ್ಲೇರ ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದೆಂದವಳು. ಹೌದಗ್ರಜ, ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದೆಂದವಳು. ಎಚ್ಚರಿಕೆ ಎಚ್ಚರಿಕೆ, ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ, ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ನಲ್ಲೆಯರ ಗಲ್ಲನ ಮರ್ಮವ ತಿಳಿಯದ ಈ ಬರಿ ನುಡಿಯುವುದ. ನಲ್ಲೆಯರ ಗಲ್ಲನ ಮರ್ಮವ ತಿಳಿಯದ ಈ ಬರಿ ನುಡಿಯುವುದ. ಎಚ್ಚರಿಕೆ ಎಚ್ಚರಿಕೆ, ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ, ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ನನಗೊಪ್ಪದು ನನಗೊಪ್ಪದು. ಸಹೋದರ, ಸಹೋದರ, ಚಾತನ, ಅಸಮಬಲಶಾಲಿಯಾದ ನನ್ನ ಸಹೋದರನ ಕೋಪಾಗ್ನಿಯ ಶಮನ ಮಾಡಲು ನನ್ನಿಂದಲೂ ಒಂದೊಂದು ಸಾರಿ ದುಸ್ಸಾಹವೆನಿಸುವುದು. ನೋಡಿದೆಯಾ ಮಾವ, ಮದಗಜಗಳೆಷ್ಟೇ ಇದ್ದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲವೇ? ಎಲ್ಲಾದರೂ ಉಂಟೆ. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಅವನು ಹಾಗೆ ಬಂದಿದ್ದರೆ ಈ ನಿನ್ನ ರಾಜವೈಭೋಗವನ್ನು ತೃಣೀಕರಿಸಿ ಆ ದಾಸಿ ಪುತ್ರ ವಿದುರನ ಮುಳುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಆರಂಭದಲ್ಲಿಯೇ ಸಹಿಸಲಾಗದ ಅಪಮಾನ. ಇದನ್ನು ನೀನು ಹೇಗೆ ತಾನೇ ಸಹಿಸುವೆ ಸುಯೋಧನ? ಮಾವ, ಕೃಷ್ಣನ ನಿನಗಿಷ್ಟೊಂದು ದ್ವೇಷವೇಕೆ ಶಿಖರೂಪನು ಭಾರತ ಖಂಡದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವತರಿಸಿರುವನು. ಯಾರು ಅವನನ್ನು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಅವನು ನಿರ್ನಾಮ ಮಾಡುವನು. ಸರಿಯಾದ ಮಾತು. ಕಂಸ, ಶಿಶುಪಾಲ, ಜರಾಸಂಧ ಇವರು ನಿನಗೆ ಎಂಥ ಮಿತ್ರರಾಗಿದ್ದರು. ಹೌದು ಮಾವ. ಕಾರಣವಿಲ್ಲದೆ ಕಂಸನನ್ನು ಉದಿಸಿ ನೆಪ ಮಾತ್ರಕ್ಕೆ ಹಣ್ಣು ಮುಳುಕನಾದ ಉಗ್ರಸೇನನನ್ನು ಸಿಂಹಾಸನದ ಮೇಲೆ ಕೂರಿಸಿ ಸಹೋದರರನ್ನು ಸುರಪಾನದಿಂದ ಪಾನಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನೇ ವಶಪಡಿಸಿಕೊಂಡನು. ಇಂಥವರ ಮಾತಿಗೆ ಮನ್ನಣೆಯ ಸುಯೋಧನ. ಮಾವ, ಹಾಗಾದರೆ ನನ್ನನ್ನು ದ್ವಾರಕೆಗೆ ಏಕೆ ಕಳುಹಿಸಿದೆ ಶಕುನಿ? ಆ ನಂದ ಗೋಪಾಲನ ಬಾಗಿನಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವಾದೀತೆ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನಾ ಉದ್ದೇಶ? ಕಾಳ ಸರ್ಪದ ವಿಷಯವನ್ನು ಕಿತ್ತು ಬಳಿಕದರೊಡನೆ ಸರಸವಾಡಬಹುದಲ್ಲವೇ? ಹೌದು ಮಾವ. ಕೃಷ್ಣನಿಗಿಂತ ಅವರ ವಿಜಯೋನ್ಮುಕ್ತವಾದ ಯಾದವ ಸೈನ್ಯ ನಮಗೆ ಹೆಚ್ಚು ಅವಶ್ಯಕವಾಗಿತ್ತು. ಒಂದು ವೇಳೆ ಕೃಷ್ಣನೇನಾದರೂ ನಿನ್ನ ಸೈನ್ಯವನ್ನು ಅದನ್ನು ಒಪ್ಪಲು ಸಿದ್ಧನಾಗಿದ್ದರೆ, ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನೀನು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಈ ಸಂಕಟದಿಂದ ಉದ್ಧಾರ ಮಾಡಿದನು ದುರ್ಯೋಧನ. ಭಾವ, ಕೃಷ್ಣನ ಮೇಲಿನ ದ್ವೇಷದಿಂದಾಗಿ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಂಡವರು ಪಾಂಡವರು ಪಾಂಡವರು
ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ. ಏಕೆ? ಏಕೆಂದರೆ ಅವರೆಲ್ಲರೂ ಆಜ್ಞಾಧಾರಕನು. ನೀನೇನಾದರೂ ಕೃಷ್ಣನ ಮಾತಿಗೆ ಸಮ್ಮತಿ ಆಶಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಮತ್ತಿನ್ನೇನಯ್ಯ, ಪಗಡಿ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ಅವರಿಗೆ ನಷ್ಟವಾಯಿತು. ಪುನಃ ಅವರು ಅದನ್ನು ಪಡೆಯುವುದೆಂದರೇನು? ಕುರು ವೀರರಿಂದ ಅನುರಕ್ತಳಾದ ಈ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಡಿಯಲ್ಲಿಡಿದು ಉಚಿತವೇ ಸುಯೋಧನ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರ ರಂಗದಲ್ಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿಯೇ ಕೈಯ ದೇಹಿ ದೇಹಿ ಎಂದು. ಸರಿಯಾಗಿ ಹೇಳಿದ ಸೋಮಲ ರಾಜ. ನಿನ್ನ ಸಲಹೆ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಸ್ಥಳವನ್ನು ನೀಡಲಾಗುವುದಿಲ್ಲ. ಅಷ್ಟು ಮಾತ್ರವೇ ಅಲ್ಲ ಸುಯೋಧನ, ಮತ್ತೆ ಬಾರಿ ಬಾರಿಗೂ ಸತ್ಯ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಸುಯೋಧನ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಮತ್ತವ ಕಾರ್ಯವನ್ನು ಮಾಡುವುದಿಲ್ಲ. ಆರ್ಭಟಿಸಿ ಅಬ್ಬರಿಸಿದ ಭೀಮನ ಮದವನ್ನು ಮುರಿಯುವೆನ. ಬಾಪು ದುರ್ಯೋಧನ, ಆರ್ಭಟಿಸಿ ಅಬ್ಬರಿಸಿದ ಭೀಮನ ಮದವನ್ನು ಮುರಿಯುವೆನ. ಛಲದಂಕ ಮಲ್ಲನೆಂದೆನಿಪೈ ಗೌರವನೆದಿರಲು ಆರ್ಭಟಿಸಿ ಅಬ್ಬರಿಸಿದ ಭೀಮನ ಮದವನ್ನು ಮುರಿಯುವೆನ. ಪಾಂಡು ಪುತ್ರರ ಪರಭವಗೊಳಿಸಿ ಕುರುಕ್ಷೇತ್ರದಲ್ಲೂ ಜಯವನ್ನು ಗಳಿಸಿ. ಪಾಂಡು ಪುತ್ರರ ಪರಭವಗೊಳಿಸಿ ಕುರುಕ್ಷೇತ್ರದಲ್ಲೂ ಜಯವನ್ನು ಗಳಿಸಿ ಚಂದ್ರವಂಶದ ಕೀರ್ತಿಯನ್ನು ಯುಗ ಯುಗದ ಶಾಶ್ವತಗೊಳಿಸಿ. ಚಂದ್ರವಂಶದ ಕೀರ್ತಿಯನ್ನು ಯುಗ ಯುಗದ ಶಾಶ್ವತಗೊಳಿಸಿ ಭರತ ಖಂಡದಳು ಮಿಗಿಲೆನಿಸಿ ಬಾಳುವೆ. ಭರತ ಖಂಡದಳು ಮಿಗಿಲೆನಿಸಿ ಬಾಳುವೆ. ಆರ್ಭಟಿಸಿ ಅಬ್ಬರಿಸಿದ ಭೀಮನ ಮದವನ್ನು ಮುರಿಯುವೆ ನಾಂ. ಆರ್ಭಟಿಸಿ ಅಬ್ಬರಿಸಿದ ಭೀಮನ ಮದವನ್ನು ಮುರಿಯುವೆ ನಾಂ. ನಡೆ ಮಾವ, ಹೋಗೋಣ. ನಡೆ ನಡೆ ಕುರುಕುಲದ ಕಳಂಕ ಸ್ವರೂಪನೇ ನಡೆ. ನನ್ನ ತಲೆ ಎಲ್ಲೆಲ್ಲ. ಓ ದುರ್ಯೋಧನ, ನಾನು ನಿನ್ನ ಮಾವನಲ್ಲವೋ ನಿನ್ನ ಜನ್ಮದ ಮೃತ್ಯು ಎಂದು ನಾನು ನಿಮ್ಮಪ್ಪನ ಮನೆಗೆ ನನ್ನ ಈ ಎಡಗಾಲಿಟ್ಟೆನೋ ಅಂದೇ ನಿನ್ನ ಮನೆಗೆ ಕಾಗೆ ನುಗ್ಗಿದಂತಾಯಿತು. ಎಂದು ನನ್ನ ರಕ್ತದ ಹೆಜ್ಜೆಗಳು ನಿನ್ನಿಂದೆ ಸರಿದಾಡಿದು ಅಂದೇ ಕುರುವಂಶದ ನಿರ್ಮಾಣ. ದುರ್ಯೋಧನ, ಶಕುನಿ ಎಂಬ 3 ಅಕ್ಷರ ಅರ್ಥ ಗೊತ್ತೇ ಮರುಳೆ? ಶ ಎಂದರೆ ಶಪಥ ಮಾಡಿ, ಹೂ ಎಂದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರದು, ನೀ ಎಂದರೆ ನಿಮ್ಮವರಿಂದಲೇ ನಿನ್ನನ್ನು ನಾಮ ಮಾಡುವೆನು. ದುರ್ಯೋಧನ, ಕುರುಕ್ಷೇತ್ರ ರಂಗಾಮದಲ್ಲಿ ರಕ್ತ ಚಿತ್ತವಾದ ನಿನ್ನ ರುಂಡ ಮುಂಡಗಳನ್ನು ಎಂದು ನಾನು ನೋಡುವೆನೋ ಅಂದೇ ನನ್ನ ಮನಸ್ಸಿಗೆ ಶಾಂತಿ, ಅಂದೇ ನನ್ನ ಮನಸ್ಸಿಗೆ ಆನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕುರು ಪಾಂಡವರ ಸಂಗ್ರಾಮ, ಕುರುಕುಲವೆಲ್ಲವೂ ನಾಮ. ಕುರು ಪಾಂಡವರ ಸಂಗ್ರಾಮ, ಕುರುಕುಲವೆಲ್ಲವೂ ನಾಮ. ಪಾಂಡವರಿಗೆ ಜಯವೋ, ಕೌರವರಿಗೆ ಭಯವೋ.
ಸೇಡಿನ ಸರ್ಪದ ಎಡೆಮೆಟ್ಟಿ ಸರದವನಾಡಲು ಬಯಸುವೆಯ ಸೇಡಿನ ಸರ್ಪದ ಎಡೆಮೆಟ್ಟಿ ಸರದವನಾಡಲು ಬಯಸುವೆಯ ನಿನ್ನ ವಿನಾಶವ ಕಾಣುವ ತನಕ ಆನಂದವನ ಹೊಂದುವೆನು ನಿನ್ನ ವಿನಾಶವ ಕಾಣುವ ತನಕ ಆನಂದವನ ಹೊಂದುವೆನು ಆನಂದ ಆನಂದ ಈಶ್ವರನಿಗೆ ಪರಮಾನಂದ ಕೌರವ ಕುರಿಗಳ ಕೊಂಬಿಸುವೆ ನರಕದಿ ಅವುಗಳ ಬಲಿ ಕೊಡುವೆ ಕೌರವ ಕುರಿಗಳ ಕೊಂಬಿಸುವೆ ನರಕದಿ ಅವುಗಳ ಬಲಿ ಕೊಡುವೆ ಔತಣ ನೀಡುವೆ ಸೋದರರೇ ನೆಮ್ಮದಿಯಿಂದಿರಿ ನೀವುಗಳು ಔತಣ ನೀಡುವೆ ಸೋದರರೇ ನೆಮ್ಮದಿಯಿಂದಿರಿ ನೀವುಗಳು ದುರ್ಯೋಧನ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ನಿಶೇಷವಾಗಿ ಪರಮಪುರುಷನು ಯೋಗಿ ಶ್ರೇಷ್ಠನು ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನಲ್ಲಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವೆನೆ. ಪರಮಾತ್ಮ, ನಿನ್ನನ್ನು ನೋಡುವ ತನಕ ಈ ಗೋಮಾತೆಯ ಕ್ಷೀರದಿಂದ ನನ್ನ ಜೀವವನ್ನು ಉಳಿಸಿಕೊಂಡಿರುವೆನು. ಇದೋ ನಿನಗರ್ಪಿತವಾಗಲಿ ಪರಮಾತ್ಮ. ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಪರಮಾತ್ಮ, ರುಕ್ಮಿಣಿ ಲೋಲ ವಾರಿ ಜಮಾಲ ಪರಮಾತ್ಮ, ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಬಾಲ ಪರಮಾತ್ಮ, ವರಗುಣಶೀಲ ವಸುದೇವ ಬಾಲ ವರ್ಣಿಸಲಹುದೇ ನಿನ್ನಯ ಲೀಲ ಪರಮಾತ್ಮ, ವರ್ಣಿಸಲಹುದೇ ನಿನ್ನಯ ಲೀಲ ನೀರಜಲೋಚನ ದರುಶನ ತಾರೆಯ ಪರಮಾತ್ಮ, ನೀರಜಲೋಚನ ದರುಶನ ತಾರೆಯ ಮೊರೆ ಕೇಳಿ ನೇ ಬಾರೆಯ ಮೊರಾಯ ಭಕ್ತರ ಮೊರೆಯಾಲಿಸಿ ಶೌರಿ
ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಬಂದೆಯ ಪರಮಾತ್ಮ ವಾಸುದೇವ ಜನಾರ್ದನ ಬಂದೆಯ ಪರಮಾತ್ಮ ಪರಮಾತ್ಮ ಜ್ಞಾನಿ ವಿಭೀಷಣನಿಗಾಶ್ರಯವನಿತ್ತ ಪ್ರಭು ಬಂದ ಮನೆಗೆ ಪರಮಾತ್ಮ ಜ್ಞಾನಿ ವಿಭೀಷಣನಿಗಾಶ್ರಯವನಿತ್ತ ಪ್ರಭು ಬಂದ ಮನೆಗೆ ಪರಮಾತ್ಮ ವಿದುರ ದೀನ ಕುಚೇಲನ ಪರಮ ಗೆಳೆಯ ಹರಿ ಪಾದ ಬೆಳೆಸಿದ ಎನ್ನ ಕುಟೀರದೊಳಗೆ ಪರಮಾತ್ಮ ಹಿನ್ನಾವ ಸ್ಥಿತಿಗಿಳಿದರು ಸರಿಯೇ ಹಿನ್ನಾವ ಸ್ಥಿತಿಗಿಳಿದರು ಸರಿಯೇ ಎನ್ನೀ ಜೀವನ ಮಂದಹಾಸವ ಬೀರಿ ಮಂದಹಾಸವ ಬೀರಿ ಬೆಳಗಿದನೆಲ್ಲ ಮನವ ಮುಕುಂದ ಆನಂದ ಪರಮಾನಂದ ಪರಮಾತ್ಮ ಪರಮಾತ್ಮ ನಾನಾದೆ ನಿಂದಿಗೆ ಮಹಾಧನ್ಯ ನಾನಾದೆ ನಿಂದಿಗೆ ಮಹಾಧನ್ಯ ದೇವಾದಿ ದೇವನ ದರ್ಶನ ದೇವ ಪರಮಾತ್ಮ ದೇವಾದಿ ದೇವನ ದರ್ಶನದಿಂದ ನಾನಾದೆ ನಿಂದಿಗೆ ಮಹಾಧನ್ಯ ನಾನಾದೆ ನಿಂದಿಗೆ ಮಹಾಧನ್ಯ ಪರಮಾತ್ಮ ಭಾಗ್ಯಗಳು ಎಲ್ಲವೂ ಶೂನ್ಯ ಹರಿಯನು ನೋಡಿದ ನಾನೇ ಧನ್ಯ ಪರಮಾತ್ಮ ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ ಹರಿಯನು ನೋಡಿದ ನಾನೇ ಧನ್ಯ ಮಾಧವನ ಪಾದಗಳ ಪೂಜಿಸುವ ಸುಯೋಗವನಿತ್ತು ಪರಮಾತ್ಮ ಮಾಧವನ ಪಾದಗಳ ಪೂಜಿಸುವ ಸುಯೋಗವನಿತ್ತು ಕಂಗಳ ಬೆಳಗಿನ ಮಂಗಳ ಮೂರ್ತಿ ಪರಮಾತ್ಮ ಕಂಗಳ ಬೆಳಗಿದ ಮಂಗಳ ಮೂರ್ತಿ ನಾಗಶಯನನ ಆಗಮನದ ಪರಮಾತ್ಮ ನಾಗಶಯನನ ಆಗಮನದಿಂದ ನಾನಾದೆ ನಿಂದಿಗೆ ಮಹಾಧನ್ಯ ನಾನಾದೆ ನಿಂದಿಗೆ ಮಹಾಧನ್ಯ ನಾನಾದೆ ನಿಂದಿಗೆ ಮಹಾಧನ್ಯ ಪರಮಾತ್ಮ ಪರಮಾತ್ಮ ರವಿಕಿರಣ ಬೀಳದ ಶೋಭಾಯಮಾನದಂತೆಯೂ ಮಧುರವಿಲ್ಲದ ಮುತ್ತುಕದ ಪುಷ್ಪದಂತೆಯೂ ದೊರೆಯಿಲ್ಲದ ಅರಮನೆಯಂತೆಯೂ ಇದ್ದ ಈ ನನ್ನ ಕುಟೀರವು ತಮ್ಮ ಪಾದಾಗಮನದಿಂದ ಪಾವನವಾಯಿತು ಪರಮಾತ್ಮ ಪಾವನವಾಯಿತು ವಿದುರ ಪರಮಾತ್ಮ ನಿನ್ನ ಕೊಂಡಾಟವೂ ಆಗಿರಲಿ ನಾನು ಮಾರ್ಗಾಯಾಸದಿಂದ ಬಹಳ ದಣಿದು ಇಲ್ಲಿಗೆ ಬಂದಿರುವೆನು ನನಗೆ ತುಂಬಾ ಹಸಿವಾಗುತ್ತಿರುವುದು ಏನಾದರೂ ಆಹಾರವಿದ್ದರೆ ಕೊಡುವಿದುರ ಪರಮಾತ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ನಿನಗೆ
ನಾನು ಏನನ್ನು ತಾನೇ ಕೊಡಬಲ್ಲೆನು ದೇವ? ವಿದುರ, ಪರಮಾತ್ಮ, ನಾನಿಂದು ಕಾರ್ಯಾರ್ಥವಾಗಿ ಹಸ್ತಿನಾವತಿಯ ರಾಜಸಭೆಗೆ ಹೋಗಲು ಈ ಮಾರ್ಗವಾಗಿ ಬರುತ್ತಿದ್ದೆ. ಆ ಮಾರ್ಗದ ಮಧ್ಯದಲ್ಲಿ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನ ಇಲ್ಲಿಯ ತನಕ ಸೆಳೆದು ತಂದಿದೆ. ನೀನೇನು ಸಾಮಾನ್ಯನೇ ವಿದುರ? ಪರಮಾತ್ಮ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ಪರಮಾತ್ಮ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ನಿನ್ನಿ ಗುಣಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ, ವಿದುರ, ಪರಮಾತ್ಮ, ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ಪರಮಾತ್ಮ, ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ಪರಮಾತ್ಮ, ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ, ವಿದುರ, ಪರಮಾತ್ಮ, ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಕ್ಷೀರದಿಂದಲರಿ ಜೀವಿಸುತ್ತಿರುವೆ. ಕ್ಷೀರದಿಂದಲರಿ ಜೀವಿಸುತ್ತಿರುವೆ. ಧರೆಯೊಳು ನಿನಗೆನೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸಮರಿಹರೆ. ಧರೆಯೊಳು ನಿನಗೆನೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸಮರಿಹರೆ. ಇದನ್ನರಿಯದೆನಿ ಪಾಮರನಂತೆ ಇದನ್ನರಿಯದೆನಿ ಪಾಮರನಂತೆ ವಿದುರ ನಿನ್ನಿ ಗುಣಸಾಗರ ನೋಡಿ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿಂದ ಕೀರ್ತಿಗಿದುವೆ ಆಧಾರ ವಿದುರ 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 ಪರಮಾತ್ಮ ಈ ರೀತಿಯಾಗಿ ಸತತವೂ ನನ್ನನ್ನೇ ಧ್ಯಾನ ಮಾಡುತ್ತಾ 40 ವರ್ಷಗಳಿಂದಲೂ ಈ ಕುಟೀರದಲ್ಲಿಯೇ ವಾಸ ಮಾಡುತ್ತಲಿದ್ದು ಕಾಮ ಕ್ರೋಧಗಳನ್ನೆಲ್ಲ ತ್ಯಜಿಸಿ ಗೋಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿ ಏನೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ಈಗಲಾದರೂ ನನಗೇನಾದರೂ ಆಹಾರವನ್ನು ಕೊಡುವೆಯಾ? ಪರಮಾತ್ಮ, ನನ್ನಲ್ಲಿರುವುದು ಗೋಮಾತೆಯ ಕ್ಷೀರವು ಮಾತ್ರವಲ್ಲದೆ ಮತ್ತೇನು ಇಲ್ಲವಲ್ಲ ಪ್ರಭು. ವಿದುರ, ನನಗೆ ಬಾಲ್ಯದಿಂದಲೂ
ಹಾಲು, ಮೊಸರು, ಬೆಣ್ಣೆ, ತುಪ್ಪಗಳೆಂದರೆ ಬಹಳ ಮಮತೆಯಲ್ಲವೇ? ಮೊದಲು ಅದನ್ನೇ ಕೊಡು ವಿದುರ. ಆಗಬಹುದು ಪರಮಾತ್ಮ. ವಿದುರ, ಪರಮಾತ್ಮ ಏಕೆ ವಿಚಲಿತನಾದೆಯಲ್ಲ? ಏನೆಂದು ಹೇಳಲಿ ಪರಮಾತ್ಮ, ತಾವು ಬರುವುದಕ್ಕಿಂತ ಮುಂಚಿತವಾಗಿ ಇದ್ದ ಕ್ಷೀರವನ್ನು ಪ್ರಸಾದ ರೂಪದಲ್ಲಿ ತಮಗರ್ಪಿಸಿ ನಾನೇ ಸೇವಿಸಿಬಿಟ್ಟನಲ್ಲ ಪರಮಾತ್ಮ. ವಿದುರ, ನನಗರ್ಪಿತವಾದ ಮೇಲೆ ಆ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಕ್ಷೀರ ಉಳಿದಿರಬೇಕು, ಸರಿಯಾಗಿ ಗಮನಿಸು. ಆಗಬಹುದು ಪರಮಾತ್ಮ. ಇದೋ ತೆಗೆದುಕೊಳ್ಳಿ ಪರಮಾತ್ಮ. ವಿದುರ, ಮನಸ್ಸಿನಲ್ಲಿ ಭಕ್ತಿ ಎಂಬ ಸಾಗರವನ್ನೇ ತುಂಬಿಟ್ಟುಕೊಂಡು ಪಾತ್ರೆಯಲ್ಲಿ ಕ್ಷೀರವಿದ್ದರೂ ಕ್ಷೀರವಿಲ್ಲವೆಲ್ಲ ಎಂದು ಹೇಳುತ್ತಿರುವೆಯಲ್ಲ, ನೀನೆಂತಹ ಸುಳ್ಳು. ಏನೆಂದು ತಾನೇ ಹೇಳಲಿ ಪರಮಾತ್ಮ, ಆ ಒಂದು ತೊಟ್ಟು ಕ್ಷೀರದಿಂದ ತಮ್ಮ ತುದಿನಾಲಿಗೆಯೂ ನೆನೆಯುವುದಿಲ್ಲವಲ್ಲ ಪರಮಾತ್ಮ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು. ಏಕಿಂತು ವಿದುರ ವಿಚಾರ ತಿಳಿದು ಮನದಿ ಬಲು ಸಡಗರಗೊಳ್ಳುವೆ. ಏಕಿಂತು ವಿದುರ ವಿಚಾರ ತಿಳಿದು ಮನದಿ ಬಲು ಸಡಗರಗೊಳ್ಳುವೆ. ಏಕಿಂತು ವಿದುರ ವಿಚಾರ ಪರಮ ಭಕ್ತಿ ಸೊರೆಹಿರಲು ಏತಕ್ಕೆ? ಪರಮ ಭಕ್ತಿ ಸೊರೆಹಿರಲು ಏತಕ್ಕೆ? ಮರಳು ತನವನ್ನು ಬಿಡು ನೀ ವಿದುರ. ವಿದುರ, ಪರಮಾತ್ಮ ಮರಳು ತನವನ್ನು ಬಿಡು ನೀ ವಿದುರ. ಭವಸಾಗರವ ದಾಟಿಸುವೆನು ನಾ. ಭವಸಾಗರವ ದಾಟಿಸುವೆನು ನಾ. ಭವಸಾಗರವ ದಾಟಿಸುವೆನು ನಾ. ಪರಮ ಭಾಗವತ ಮಸ್ತಕರೊಳನೆ ಏಕೆಂತು ವಿದುರ ವಿಚಾರ ತಿಳಿದು ಮನದಿ ಬಲು ಸಡಗರಗೊಳ್ಳುವೆ. ಏಕೆಂತು ವಿದುರ ವಿಚಾರ. ಆಹಾ, ಧನ್ಯನಾದೆನು, ಧನ್ಯನಾದೆನು ಪರಮಾತ್ಮ, ಧನ್ಯನಾದೆನು. ವಿದುರ, ಪರಮಾತ್ಮ ನೀನು ಕೊಟ್ಟ ಕ್ಷೀರದಿಂದ ನನ್ನ ಹಸಿವು, ಬಾಯಾರಿಕೆ, ದಣಿವೆಲ್ಲವೂ ನೀಗಿ ಮಿಕ್ಕ ಹಾಲು ಆ ತುಂಬಿಗೆಯಲ್ಲಿ ಹೇಗೆ ಒಲೆಯಾಗಿ ಹರಿಯುತ್ತಿದೆ ನೋಡು. ಧನ್ಯನಾದೆನು ಪರಮಾತ್ಮ, ನಾನು ಧನ್ಯನಾದೆನು. ಬ್ರಹ್ಮಾಂಡದೀಶಂ ಭುವಿಯೋಳ್ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ. ಪರಮಾತ್ಮ ಸಾಗರ ಶಯನ ಕ್ಷೀರ ಸಾಗರ ಶಯನ ಸಾಗರ ಶಯನ ಕ್ಷೀರ ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಪರಮಾತ್ಮ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರ ಶಯನ ಕ್ಷೀರ ಸಾಗರ ಶಯನ. ಪರಮಾತ್ಮ ವಾಮನ ರೂಪದ ಬಲಿಹರ ನಿನ್ನ ನಾಮ ವಿಧೇಯ ಬಲು ಹಮರ. ಪರಮಾತ್ಮ ವಾಮನ ರೂಪದ ಬಲಿಹರ ನಿನ್ನ ನಾಮ ವಿಧೇಯ ಬಲು ಹಮರ. ಪಾಮರ ನೊಳು ನೀ ಕರುಣೆಯ ತೋರಿ. ಪರಮಾತ್ಮ ಪಾಮರ ನೊಳು ನೀ ಕರುಣೆಯ ತೋರಿ ತಾಮಸ ನೀಗಿದ ದಾಮೋದರ. ತಾಮಸ ನೀಗಿದ ದಾಮೋದರ. ಸಾಗರ ಶಯನ ಕ್ಷೀರ ಸಾಗರ ಶಯನ ಸಾಗರ ಶಯನ ಕ್ಷೀರ ಸಾಗರ ಶಯನ.
ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ಪರಮಾತ್ಮ. ವಿದುರ, ನಾನಿಂದು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸುವ ಸಲುವಾಗಿ ಅವರ ದೂತತ್ವವನ್ನು ವಹಿಸಿಕೊಂಡು ಹಸ್ತಿನಾವತಿ ರಾಜಸಭೆಗೆ ಹೋಗಲು ಇಲ್ಲಿಗೆ ಬಂದಿರುವನು ವಿದುರ. ಪರಮಾತ್ಮ, ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತರಕ್ಷಕನೆಂಬ ಬಿರುದನ್ನು ಪಡೆದಿರುವೆಯಾ ಪರಮಾತ್ಮ? ನಿನ್ನನ್ನು ಹೆತ್ತ ವಸುದೇವ ದೇವಕಿಯರು ಧನ್ಯರಲ್ಲವೇ ದೇವ? ವಿದುರ, ನಾನಿಂದು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾಳಿನ ಹಸ್ತಿನಾವತಿ ರಾಜಸಭೆಗೆ ಬರುವೆ. ನೀನು ಅಲ್ಲಿಗೆ ಬಾವಿದುರ. ಅಲ್ಲಿ ಹಿಂದೆ ಎಂದು ನಡೆಯದ, ಮುಂದೆ ಎಂದು ನಡೆಯದ ಎರಡು ವಿಚಿತ್ರ ಪ್ರಸಂಗ ಘಟಿಸುವುದು. ಅದನ್ನು ನೀನೇ ನೋಡಿ ಕಣ್ತುಂಬಿಕೊಳ್ಳಬೇಕು. ಪರಮಾತ್ಮ, ತಾವು ಇದ್ದ ಕಡೆ ವಿಚಿತ್ರ ಪ್ರಸಂಗಗಳು ನಡೆಯಬಾರದೇಕೆ ಪರಮಾತ್ಮ? ಜಗದ ಜೀವನದಾತನು ನೀ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪನೆ ಜಗದ. ಪರಮಾತ್ಮ, ವಿದುರ, ನಿಗಮ ಗೋಚರನೋ ನಿರ್ಮಲಾತ್ಮಕ ನಿನ್ನ. ಪರಮಾತ್ಮ, ವಿದುರ, ನಿಗಮ ಗೋಚರನು ನಿರ್ಮಲಾತ್ಮಕ ನಿನ್ನ, ಬಲ್ಲವರಿಲ್ಲ ಜಗದ ಜೀವದಲ್ಲಿ. ಪರಮಾತ್ಮ, ಬಲ್ಲವರಿಲ್ಲ ಜಗದ ಜೀವದಲ್ಲಿ, ಪವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ. ಪರಮಾತ್ಮ, ಪವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ ಪವರೋಗ ವೈದ್ಯ ನೀ ಪರಿಪಾಲಿಸು. ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ಜಗದ ಜೀವನದಾತನು, ಜಗದ ಜೀವಾತ್ಮನು